ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ. ಹಿಂದಿನ ಸಂಚಿಕೆಯಲ್ಲಿ ಶ್ರೀಯುತ BM ಕುಮಾರಸ್ವಾಮಿ ಅವರು ಶಿವಮೊಗ್ಗ ಮತ್ತು ಅದರ ಪರಿಸರದ ಬಗ್ಗೆ ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಮುಂದುವರಿದು ಈ ಸಂಚಿಕೆಯಲ್ಲಿ ಶಿವಮೊಗ್ಗದ ಪರಿಸರದ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಅವರಿಂದ ತಿಳಿದುಕೊಳ್ಳೋಣ. ಬನ್ನಿ ಭೇಟಿ ಮಾಡೋಣ ಶ್ರೀಯುತ BM ಕುಮಾರಸ್ವಾಮಿ ಅವರನ್ನು. ನೀವು ಪರಿಸರವಾದಿಗಳು, ಶಿವಮೊಗ್ಗದಲ್ಲಿ ಅನೇಕ ಹೋರಾಟಗಳನ್ನೆಲ್ಲ ನಡೆಸ್ತಾ ಇದ್ದೀರಿ. ಈಗ ಫ್ರಾಂಕ್ ಆಗಿ ಒಂದು ಪ್ರಶ್ನೆ, ನಿಮ್ಮ ಪರಿಸರವಾದದಲ್ಲಿ ನಿಮ್ಮ ಜೊತೆಗೂಡಿದಾರಲ್ಲ ಇವರ ಸಂಖ್ಯೆ ಶಿವಮೊಗ್ಗದ ಜನಸಂಖ್ಯೆಗೆ ಸೇರಿಸಿದ್ರೆ 0.0001% ಆಗ್ಬೋದಾ ಅಥವಾ ಅದಕ್ಕಿಂತನೂ ಕಡಿಮೆ ಇದೆಯಾ? ತುಂಬಾ ಆಶಾವಾದಿಗಳಾಗಿದೆ ನಾನು ಅಷ್ಟು. ಯಾಕೆಂದ್ರೆ ಇತ್ತೀಚೆಗೆ ನಾವು ಶಿವಮೊಗ್ಗ ಮಾತಾಡಿದಾಗ ನಾನು ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡಬೇಕು. ನಮ್ಮ ತುಂಗಾ ನದಿದು ಇತ್ತೀಚೆಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ದೇಶಾದ್ಯಂತ ಸುಮಾರು 600 ನದಿಗಳನ್ನು ಪೊಲ್ಯೂಷನ್ ಲೆವೆಲಲ್ಲಿ ಯಾವ ಇದೆ ಅಂತ ನೋಡಿದಾಗ 600 ಸುಮಾರು 400 ಚಿಲ್ಲರೆ ನದಿಗಳು ದೇ ಆರ್ ಹೈಲಿ ಪೊಲ್ಯೂಟೆಡ್ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ 17 ನದಿಗಳು ಹೈಲಿ ಪೊಲ್ಯೂಟೆಡ್, ಅದರಲ್ಲಿ ತುಂಗಾ ಮತ್ತು ಭದ್ರಾ ಎರಡು ಸೇರಿ ಪೊಲ್ಯೂಟೆಡ್. ತುಂಗಾ ನದಿಯನ್ನು ನಾವು ನೋಡ್ತು ಅಂತಂದ್ರೆ, ನಾವು ಈಗ ನಿರ್ಮಲ ತುಂಗಾ ಅಭಿಯಾನ ಅಂತಕ್ಕಂಥ ಒಂದು ತಂಡವನ್ನು ಮಾಡಿಕೊಂಡು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ತುಂಗಾ ನದಿಗೆ ಏನಾಗಿದೆಯಪ್ಪ ಅಂತಂದ್ರೆ, ಶಿವಮೊಗ್ಗ ಸಿಟಿ ಬಗ್ಗೆ ನಾವು ಹೇಳೋದಾದ್ರೆ, ಹರಕೆರೆ ಅಥವಾ ಗಾಜನೂರಿನಿಂದ ಪ್ರಾರಂಭವಾಗಿ ಇಲ್ಲಿ ಗುಡ್ಡಪ್ಪ ಶೆಡ್ಡಿನ ಅಲ್ಲಿ ತನಕ ಶಿವಮೊಗ್ಗ ವ್ಯಾಪ್ತಿ ಇದೆ. ನದಿಯಲ್ಲಿ ಉದ್ದಕ್ಕೆ ಹರಿಯತ್ತೆ. ಆದರೆ ನಮ್ಮಲ್ಲಿ ನೋಡ್ತು ಅಂತಂದ್ರೆ, ಶಿವಮೊಗ್ಗದಲ್ಲಿ ಅಟ್ಲೀಸ್ಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಅಂಡರ್ಗ್ರೌಂಡ್ ಸಿಸ್ಟಮ್ ಇದೆ. ಇಲ್ಲಿ ಒಳಚರಂಡಿ ವ್ಯವಸ್ಥೆ ಇದೆ. ಆಮೇಲೆ ಒಂದು STP ಪ್ಲಾಂಟ್ ಇದೆ, ಸಿವೇಜ್. ಇಲ್ಲಿ ತವರಚಟ್ನಳ್ಳಿನಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಇದೆ. ಆದರೆ ನಾವು ಅಧ್ಯಯನ ಮಾಡಿದರೆ 19 ಕಡೆಗಳಲ್ಲಿ ಶಿವಮೊಗ್ಗದ ಎಲ್ಲಾ ಗಲೀಜು ನೀರು ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ನದಿಗೆ ಧಾರಾಳವಾಗಿ ಸೇರ್ಕೋತಾ ಇದೆ. 19 ಜಾಗಗಳಲ್ಲಿ ನಾವು ಎಲ್ಲಾ ಕಡೆಗಳಿಗೂ ಹೋಗಿ ಅದನ್ನೆಲ್ಲ ಫೋಟೋ ತಕೊಂಡು ಬಂದು ಮುನ್ಸಿಪಲ್ ಕಮಿಷನರ್ಗೆ, DC-ಗೆ ಎಲ್ಲರಿಗೂ ಫೋಟೋ ಸಮೇತ ಮಾಡಿ, ಇಂತಿಂಥ ಕಡೆ ಇಷ್ಟಿಷ್ಟು ಹೊಲಸು ನೀರು ಡೈರೆಕ್ಟ್ ಆಗಿ ಸೇರ್ಕೋತಾ ಇದೆ ಅಂತ. ಕಾರಣ ಏನಪ್ಪ ಅಂತಂದ್ರೆ, ಒಳಚರಂಡಿ ವ್ಯವಸ್ಥೆ ಇದೆ, ಆದರೆ ಅದೇನೂ ಚೆನ್ನಾಗಿಲ್ಲ. ಎಲ್ಲಾ ಕಡೆಗಳ ಗ್ಯಾಪ್ಗಳಿದೆ. ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ನೇರವಾಗಿ ಅವರು ಹೊಳೆಗೆ ಕನೆಕ್ಷನ್ ಕೊಡ್ತಾರೆ. ವೆಟ್ ವೆಲ್ಗಳಿದೆ ಅಲ್ಲಲ್ಲಿ. ಆ ವೆಟ್ ವೆಲ್ಗಳಲ್ಲಿ ಒಂದೇ ಕರೆಂಟ್ ಇರೋದಿಲ್ಲ, ಇಲ್ಲ ಅದು ಮೋಟಾರ್ ಕೆಟ್ಟೋಗಿರುತ್ತೆ, ವೈರಿಂಗ್ ಇರೋದಿಲ್ಲ. ಈ ರೀತಿ ನಾನಾ ಸಮಸ್ಯೆಗಳ ಕಾರಣದಿಂದಾಗಿ ನಾವು ಕೊನೆಗೆ ಹೋದ ವರ್ಷ 23ರಲ್ಲಿ ಜನವರಿನಲ್ಲಿ ಇದನ್ನು ಮಾಡಿದ್ವಿ. ಮಾಡಿ ಅಲ್ಲಿ ತವರಚಟ್ನಳ್ಳಿ ಇದಕ್ಕೆ STP ಪ್ಲಾಂಟ್ಗೆ ಹೋದ್ರೆ ಅಲ್ಲಿ ಅವ್ರು ಹೇಳಿದ್ರು, ಇದು 3 ವರ್ಷ ಆಯ್ತು ಸರ್ ಇದು ನಡೆದು ಅಂತ. ಯಾಕಪ್ಪ 3 ವರ್ಷ ಅಂತಂದ್ರೆ, ಕರೋನಾ ಬಂದ್ಬಿಟ್ಟಿತ್ತಲ್ಲ ಸರ್, ಅದರಿಂದ ನಾವು ಯಾರು ಇಲ್ಲಿ ಬರಲೇ ಇಲ್ಲ. ಆದರೆ ಕರೋನಾದ ಕಾಲದಲ್ಲಿ ನದಿ ಗಲೀಜಾಗ್ತಿತ್ತೋ ಇಲ್ವೋ, ಹಾಗಾಗಿ ಅದು ಪೂರ ಈ ವಾಟರ್ ಹೈಸಿಂತ್ ಅಂತಾರಲ್ಲ ಅದೆಲ್ಲ ಬೆಳ್ಕೊಂಡು ಏನೂ ಕೆಲಸ ಮಾಡ್ತಿದ್ದಿಲ್ಲ. ಆಮೇಲೆ ಅವ್ರು ನಾವು ಕುತ್ತಿಗೆ ಮೇಲೆ ಕೂತ್ಕೊಂಡು ಆಮೇಲೆ 2 JCBಗಳನ್ನ ಬಿಟ್ಟು ಅವರು ಮಾಡಿದ್ದಾರೆ. ಆದರೆ ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಯಾಕಪ್ಪ ನಡೀತಾ ಇಲ್ಲ ಅಂದರೆ, ಇದಕ್ಕೆ ಬರಬೇಕಾದಷ್ಟು ಲೋಡ್ ಬರ್ತಾ ಇಲ್ಲ ಸರ್ ಅಂತ. ಆ ಲೋಡ್ ಬರದೆ ಹೋದ್ರೆ ಆ ಫ್ಯಾನುಗಳು ಪೂರ ಮುಳುಗುವಷ್ಟು ನೀರು ಬರಬೇಕು. ಅದಿಲ್ಲದೆ ಹೋದ್ರೆ ಫ್ಯಾನುಗಳು ಸುಟ್ಟೋಗುತ್ತೆ. ಯಾಕೆ ನಿಮಗೆ ಲೋಡ್ ಬರ್ತಾ ಇಲ್ಲ, ಕೊಳೆ ನೀರಿನ ಲೋಡ್ ಬರ್ತಾ ಇಲ್ಲ ಅಂದರೆ, ವೆಟ್ ವೆಲ್ಗಳು ಸರಿಯಾಗಿಲ್ಲ. ಯಾಕೆ ವೆಟ್ ವೆಲ್ ಸರಿಯಾಗಿಲ್ಲ ಅಂತಂದ್ರೆ, ಈ ಅಂಡರ್ಗ್ರೌಂಡ್ ಡ್ರೈನೇಜು ಕೆಲವು ಕಡೆ ಇಲ್ಲವೇ ಇಲ್ಲ, ಕೆಲವು ಕಡೆ ಸರಿಯಾಗಿಲ್ಲ, ಕೆಲವು ಕಡೆ UGD ಇದೆ ಆದರೆ ಕನೆಕ್ಷನ್ನೇ ಜನ ಕೊಟ್ಟಿಲ್ಲ. 100 ಸಮಸ್ಯೆಗಳು. ಹಾಗಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನದಿ ಹಾಳಾಗ್ತಾ ಇದೆ. ನಾವು ಇಲ್ಲಿ ಲ್ಯಾಬ್ ರಿಪೋರ್ಟನ್ನ ನಾವು ಇಲ್ಲಿ ಕೆಲವು ಲ್ಯಾಬ್ಗಳಿಗೆ, ಆಮೇಲೆ ಯೂರೋಫಿನ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಹಳ ದುಬಾರಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಲ್ಯಾಬ್ ಇದೆ, ಅಲ್ಲಿಗೂ ಕೂಡ ಇದರ ವಾಟರ್ ಸ್ಯಾಂಪಲನ್ನು ನಾವು ಕಳಿಸಿದ್ವಿ. ಆ ವಾಟರ್ ಸ್ಯಾಂಪಲನ್ನು ಕಳಿಸಿದಾಗ ಮೊದಲನೇದು ಗೊತ್ತಾಗಿತ್ತು ಅಂತಂದರೆ, ಇಲ್ಲಿ ಈಕೋಲಿ ಮುಂತಾದ ಪೊಲ್ಯೂಟೆಂಟ್ಸ್ ಏನಿದೆ ಇದು ಬಹಳ ದುಬಾರಿ ಮಟ್ಟದಲ್ಲಿದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳ್ತಾರೆ ಇಟ್ ಇಸ್ ನಾಟ್ ಫಿಟ್ ಫಾರ್ ಡ್ರಿಂಕಿಂಗ್ ವಾಟರ್ ಅಂತ. ಶಿವಮೊಗ್ಗದ ನೀರು ತುಂಗಾ ನದಿ, ಶಿವಮೊಗ್ಗ ತುಂಗಾ ಪಾನ ಅಂತ ಹೇಳಿ ನಾವು
ಅದು ಕುಡಿಯೋಕೆ ಯೋಗ್ಯವೇ ಆಗಿಲ್ಲ ಅಂತ ಹೇಳೋದನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರೇ ಹೇಳ್ತಾರೆ. ಇದಕ್ಕಿಂತ ಬಹಳ ಅಪಾಯಕಾರಿಯಾದ ಒಂದು ರಿವಿಲೇಷನ್ ನಾವಿದು ಯುರೋಫಿನ್ಗೆ ಕಳಿಸಿದಾಗ ಅಂದ್ರೆ, ಶಿವಮೊಗ್ಗದ ತುಂಗಾ ನದಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಪೊಲ್ಯೂಷನ್ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಇದೆ. ಅವರು ಹೇಳೋದೇನಪ್ಪ ಅಂತಂದ್ರೆ, ಸೇಫ್ ಲಿಮಿಟ್ 0.063 ಪರ್ 1 ಲೀಟರ್ ಮಿಲಿಗ್ರಾಮ್ ಪರ್ 1 ಲೀಟರ್ ಆಫ್ ವಾಟರ್. ಪ್ರತಿ 1 ಲೀಟರ್ ನೀರಿನಲ್ಲಿ 1% ಬಹಳ ಕಡಿಮೆ 0.063 ಮಿಲಿಗ್ರಾಮ್ ಪರ್ ಲೀಟರ್ ಆಫ್ ವಾಟರ್. ಇದು ಸೇಫ್ ಲಿಮಿಟ್ ಅಂತ, ಅಲ್ಯೂಮಿನಿಯಂ ಕಂಟೆಂಟ್. ಆದ್ರೆ ನಮ್ಮಲ್ಲಿ ಇವತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಪೊಲ್ಯೂಷನ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರೇ ಈಗ ಟೆಸ್ಟ್ ಮಾಡಿದ್ದಾರೆ. ಅದು 0.021 to 13.4 ಮಿಲಿಗ್ರಾಮ್ ಪರ್ 1 ಲೀಟರ್ ಆಫ್ ವಾಟರ್. ಇದೆಲ್ಲಿ ಕೃಷ್ಣರಾಜೇಂದ್ರ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಶಿವಮೊಗ್ಗದ್ದು. ಅಲ್ಲಿ ನೀರನ್ನ ತಗೊಂಡು ಅಲ್ಲಿ ಅವರು ಬೇರೆ ಕೆಮಿಕಲ್ಸ್ನೆಲ್ಲ ಹಾಕಿ ನೀರನ್ನ ಶುದ್ಧಿ ಮಾಡಿದೀವಿ ಅಂತ ಹೇಳಿ ಕಳಿಸಿ, ಉಳಿದ ನೀರೇನಿದೆ ಅದನ್ನ ನದಿಗೆ ಬಿಡ್ತಾರಲ್ಲ, ಅದರಲ್ಲಿ 13.4 ಮಿಲಿಗ್ರಾಮ್ ಪರ್ ಲೀಟರ್ ಆಫ್ ವಾಟರ್ ಮ್ಯಾಕ್ಸಿಮಮ್ ಅಲ್ಲಿ ಇರುತ್ತೆ. ನಾವು ವೈದ್ಯರನ್ನೆಲ್ಲ ಕೇಳಿದ್ವಿ, ಇಷ್ಟೊಂದು ಇದೆಯಲ್ಲ ಅಲ್ಯೂಮಿನಿಯಂ, ಇದರ ಇಂಪ್ಲಿಕೇಶನ್ ಏನು ಆರೋಗ್ಯದ ಮೇಲೆ. ತುಂಬಾ ಜನ ಹೇಳ್ತಕ್ಕಂಥದ್ದು, ತುಂಬಾ ಸ್ಟಡಿ ಏನಾಗಿಲ್ಲ, ಆದ್ರೆ ಮೂಳೆಗಳ ಮೇಲೆ ಬಹಳ ದೊಡ್ಡ ಪರಿಣಾಮ ಇದು ಬೀರುತ್ತೆ ಅಂತ ಅನ್ನೋದನ್ನು ಅವರು ರಫ್ ಆಗಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇದ್ರ ಜೊತೆಗೆ ಹೂವು, ಹಣ್ಣು, ಮನೆಯಲ್ಲಿ ಹಳೆ ಹಾಸಿಗೆ, ಏನೇನು ಕಸ ಇದೆಯೋ ಬ್ಯಾಡದನ್ನೆಲ್ಲ ತಗೊಂಡೋಗಿ ನದಿಗೆ ಹಾಕ್ತಕ್ಕಂಥ ಅಭ್ಯಾಸ. ಆಮೇಲೆ ಈ ಕಸಾಯಿ ಖಾನೆಗಳಲ್ಲಿ ಉಳಿದಿದ್ದ ಅವ್ರದ್ದು ಬೇಡದೇ ಇದ್ದದ್ದೆಲ್ಲ ಏನಿದೆ ಅದೆಲ್ಲ ತಂದು ನದಿಗೆ ಹಾಕತಕ್ಕಂಥದ್ದು. ಹಾಗಾಗಿ ಜನಗಳಿಗೆ ಏನೂ ಇಲ್ಲವೇ ಇಲ್ಲ. ನಮ್ಮನೆ ನಲ್ಲಿ ಬರ್ತಾ ಇದೆಯಲ್ಲ, ಇದೇ ತುಂಗಾ ನೀರು ಅಂತ ಅನ್ಕೊಂಡ್ಬಿಟ್ಟು ಅಲ್ಲಿಗೆಲ್ಲಿಂದ ಬರುತ್ತೆ ಅನ್ನೋ ಅದೇ ಡಿಸ್ಟೆಂಟ್ ಇದಿಲ್ಲ. ಹಾಗಾಗಿ ಈಗ ನಾವೇನ್ ಮಾಡ್ಬೇಕಾಗಿದೆ, ಊರಿನ ಪುರೋಹಿತರನ್ನೆಲ್ಲ ಒಂದ್ ಕಡೆ ಸೇರಿಸಿ ನಿಮ್ಮ ಭಕ್ತಾದಿಗಳಿಗೆ ದಯವಿಟ್ಟು ಹೂವು ಗಿವು ನಿರ್ಮಾಲ್ಯ ಏನಿದೆ ಅದನ್ನ ನಿಮ್ಮನ್ನ ಗಿಡ ಕೆಳಗಡೆ ಹಾಕಿ, ಅದು ಒಂದೇ ಮಲ್ಚಿಂಗ್ ಆಗತ್ತೆ, ಅಥವಾ ಇಲ್ಲದೆ ಹೋದ್ರೆ ಅಲ್ಲೇ ಕೊಳತು ಗೊಬ್ಬರ ಆಗತ್ತೆ, ದಯವಿಟ್ಟು ನೀರಿಗೆ ಹಾಕಬೇಡಿ ಅಂತ ಹೇಳಿ ಪುರೋಹಿತರಿಗೆ ನಾವು ಕೇಳ್ಕೋಬೇಕಾಗಿ. ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಶಿವಮೊಗ್ಗದ ನಗರದ ಜನಸಂಖ್ಯೆಯಲ್ಲಿ 0.0 ಅಂತನಲ್ಲ, ಕೆಲವು ಸಲ ಅಷ್ಟು ಇರೋದಿಲ್ಲ. ಈಗ ನೀವು ಹೇಳಿದ್ರಿ 0.06% ಡ್ರಿಂಕಬಲ್ ವಾಟರ್ ಅಂತ. ಆದ್ರೆ 13% ಈಗಿರೋವಂಥದ್ದು. ಅಂದ್ರೆ ನಾವು ನೀರಿಗಿಂತ ಜಾಸ್ತಿ ವಿಷವನ್ನೇ ಕುಡಿತಾ ಇದ್ದೀವಿ. ಅಂದ್ರೆ ಆರೋಗ್ಯದ ಮೇಲೆ ಅತಿ ಕೆಟ್ಟ ಪರಿಣಾಮವಂತ ಬೀರುವಂತ ನೀರನ್ನ ನಾವು ಇವತ್ತಿನ ದಿನ ಕುಡಿತಾ ಇದ್ದೀವಿ. ಇನ್ನೂ ಒಂದು ಅವ್ರು ಹೇಳಿದ್ದು ಅಂದ್ರೆ, ಶಿವಮೊಗ್ಗ ಟ್ಯಾಪ್ ವಾಟರ್ ನಲ್ಲಿ ಅವ್ರೇನು ಸೋಕಾಲ್ಡ್ ಶುದ್ಧೀಕರಣವನ್ನ ಮಾಡಿ ನಮಗೇನು ಕುಡಿಸ್ತಾ ಇದ್ದಾರೆ, ಶಿವಮೊಗ್ಗ ಟ್ಯಾಪ್ ವಾಟರ್ ನಲ್ಲಿ 0.268 ಮಿಲಿಗ್ರಾಮ್ ಪರ್ ಲೀಟರ್ ಆಫ್ ವಾಟರ್, ಅಂದ್ರೆ ಸೇಫ್ ಲಿಮಿಟ್ ಗಿಂತ 425% ಜಾಸ್ತಿ ಅಲ್ಯೂಮಿನಿಯಂ ಕಂಟೆಂಟ್ ಟ್ಯಾಪ್ ವಾಟರ್ ನಲ್ಲಿ ಇದೆ ಅಂತ. ಹಾಗಾಗಿ ಇವತ್ತು ಶಿವಮೊಗ್ಗ ನೀರನ್ನ ನೇರವಾಗಿ ಕುಡಿತ ಸಾಧ್ಯವೇ ಇಲ್ಲ. ಎಲ್ಲಾರ ಮನೇಲೂ ಒಂದೊಂದು ಫಿಲ್ಟರ್ ಇಟ್ಕೋಬೇಕು. ಮೊದಲು ಬರೀ ಕ್ಯಾಂಡಲ್ ಫಿಲ್ಟರ್ ಬರ್ತಿತ್ತು. ಈ ಪೊಲ್ಯೂಷನ್ಗೆ ಅದು ಏನೋ ತಗಲು. ಈಗ ಎಲ್ಲಾರ ಮನೇಲೂ RO ಹಾಕೋದು. ಎಷ್ಟು ಜನ ಕೈಲಿ RO ಹಾಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ? ಮೊದಲು ಶಿವಮೊಗ್ಗದಲ್ಲಿ ಒಂದೇ ಒಂದು ಆಸ್ಪತ್ರೆ ಇತ್ತು, ಮೆಗ್ಗಾನ್ ಆಸ್ಪತ್ರೆ. ಈ ಒಂದು 40-50 ವರ್ಷದ ಅದು ಈಗಿರೋ ಸೈಜಲ್ಲಿ ಇರಲಿಲ್ಲ. ಮೇನ್ ಕಟ್ಟಡ ಏನಿದೆ ಅದೊಂದೇ ಇದ್ದಿತ್ತು. ಇನ್ನೊಂದು ಮಲ್ನಾಡ್ ಆಸ್ಪತ್ರೆ, ಮಲ್ನಾಡ್ ಕೃಷ್ಣಮೂರ್ತಿ ಅಂತ ಅವ್ರದ್ದೊಂದು, ಆಮೇಲೆ ಡಾಕ್ಟರ್ ಶ್ಯಾಮರಾವ್ ಅಂತ ಹೇಳಿ ಒಂದು 2-3 ಕ್ಲಿನಿಕ್ಗಳು ಅಷ್ಟೇ ಇದ್ದಿದ್ದು. ಆದರೆ ಈಗ ಊರು ತುಂಬಾ ಆಸ್ಪತ್ರೆಗಳು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಎಲ್ಲದೂ ಆಗಿದೆ. ಆದರೆ ಎಲ್ಲ ಆಸ್ಪತ್ರೆಗಳು ಬರ್ತೀವಿ ಅಂದ್ರೆ, ನಾವು ಯಾವುದನ್ನ ಪ್ರಗತಿ ಅಂತ ಹೇಳ್ತೀವಿ, ಅದು ರೋಗವನ್ನ ಜಾಸ್ತಿ ಮಾಡ್ತಾ ಇದೆ. ರೋಗದ ಪ್ರಗತಿ ಆಗ್ತಾ ಇದೆಯೇ ಹೊರತು ಆರೋಗ್ಯದ ಪ್ರಗತಿ ಆಗ್ತಾ ಇಲ್ಲ. ಅಂದ್ರೆ ಹೀಗೆ ಹೇಳ್ಬೋದಾ ಕುಮಾರಸ್ವಾಮಿ ಅವರೇ, ಶಿವಮೊಗ್ಗದ ಅಭಿವೃದ್ಧಿಗೆ ಆಸ್ಪತ್ರೆಗಳು ಸಹಕಾರ ಮಾಡ್ಲಿಕ್ಕಿಂತ ಜಾಸ್ತಿ ಅನಾನುಕೂಲವನ್ನ ಅವರು ತಗ್ಗಿಸ್ತಾ ಇದ್ದಾರೆ ಅಂತ ಅನ್ಬೋದು ಅಷ್ಟೇ. ಅಂತಂದ್ರೆ ನೀರಿನಿಂದ ಆಗಿರುವಂತ ಕಂಟಾಮಿನೇಷನ್ ಇಂದ ಜನಗಳಿಗೆ ಏನು ಅನಾನುಕೂಲ ಆಗಿದೆಯೋ ಅದಕ್ಕೋಸ್ಕರ ಬೇಕಾಗಿರುವಂತದ್ದು ಈ ಆಸ್ಪತ್ರೆಗಳು. ಯಾಕಂದ್ರೆ ಯಾವ ಆಸ್ಪತ್ರೆಲೂ ನಮ್ಗೆ ಆರೋಗ್ಯ ಸಿಗೋದಿಲ್ಲ.
ಆರೋಗ್ಯ ಕೆಟ್ಟಾಗ ಸ್ವಲ್ಪ ರಿಪೇರಿ ಮಾಡಿ ಮನೆ ಕಳಿಸ್ತಾರೆ. ವಾಪಸ್ ಹೋಗಿ ಅದೇ ನೀರು ಕುಡಿತು ಅಂತಂದ್ರೆ ಮತ್ತದೇ ಇನ್ನೂ ಜಾಸ್ತಿ ಲೆವೆಲ್ ಅಲ್ಲಿ ಕಾಯಿಲೆ ಬರುತ್ತೆ. ಅಂದ್ರೆ ನಾವು ದುಡ್ದಿದ್ದೆಲ್ಲ ಆಸ್ಪತ್ರೆಗಳಿಗೆ, ಔಷಧಿ ಅಂಗಡಿಗಳಿಗೆ ಹೋಗ್ತಾ ಇದೆ. ಆರೋಗ್ಯ ಅಂತ ಅನ್ನೋದು ಮರೀಚಿಕೆ ಆಗ್ಬಿಟ್ಟು. ನಾವು ಚಿಕ್ಕಬಳ್ಳಾಪುರ ಕೇರಿನಲ್ಲಿ ಇದು ಮಾಡಿದಾಗ ಅಲ್ಲಿ ವೆಂಕಟರಾಮ ಶಾಸ್ತ್ರಿಗಳು, ಹೊಸೋಡಿ ದತ್ತಾತ್ರೇಯ ಶಾಸ್ತ್ರಿಗಳು, ನಮ್ಮ ಬಾಮ ಶ್ರೀಕಂಠ ಅವ್ರ ಮನೆಗಳೆಲ್ಲ ಇದೆ. ಅವ್ರನ್ನೆಲ್ಲ ಕೇಳಿದಾಗ ಅವ್ರು ಹೇಳ್ತಿದ್ರು, ನಾವು ಒಂದು 60-70 ವರ್ಷದ ಕೆಳಗಡೆ ಈ ಚಿಕ್ಕಬಳ್ಳಾಪುರ ಕೇರಿ ವೆಂಕಟರಾಮ ಶಾಸ್ತ್ರಿಗಳ ಮನೆ ಎದುರುಗಡೆ ತುಂಬಾ ಮರಳಿರ್ತಿತ್ತು, ಬೆಳೆದಿಂಗಳು ಊಟಕ್ಕೆ ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಅಂತಾರೆ. ಈಗ ನಮಗದನ್ನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಬೆಳೆದಿಂಗಳು ಊಟಕ್ಕೆ ಹೋಗ್ತಾ ಇದ್ದಂಥ ತುಂಗಾ ನದಿ ಎಲ್ಲಿದೆ, ಈಗ ಅದ್ರ ಹತ್ರ ಹೋಗೋಕ್ಕೂ ಸಾಧ್ಯವಿಲ್ಲದೆ ಇರ್ತಕ್ಕಂಥ ತುಂಗಾ ನದಿ ಹೇಗಿದೆ. ಇದು ನಾವು ಪ್ರಗತಿ ಅಂತ ಕರಿಬಹುದಾದ್ರೆ ಇದು ಪ್ರಗತಿ ಆಗಿರುತ್ತೆ. ಕುಮಾರಸ್ವಾಮಿ ಅವರು ಈಗ ಗಾದೆ ಮಾತಿದೆ, ಹರಿಯೋ ನೀರಿಗೆ ದೋಷ ಇಲ್ಲ ಅಂತ ಹೇಳಿ. ಈಗ ಶಿವಮೊಗ್ಗಕ್ಕೆ ಬರುವಂತ ತುಂಗಾ ನದಿ ಬೇರೆ ಅನೇಕ ಜಾಗಗಳಿಂದ ಇಲ್ಲಿಗೆ ಬರ್ತಾ ಇದೆ. ಅಂದ್ರೆ ಈಗ ನಮಗೆ ಕುಡಿಲಿಕ್ಕೆ ನಾವು ಏನು ಇಲ್ಲಿ ತಗೊಳ್ತಾ ಇದ್ದೀವೋ, ಹಿಂದೆ ಅದು ಕಲುಷಿತವಾಗಿ ಇಲ್ಲಿ ಬಂದಾಗ ಆ ಕಲುಷಿತ ನೀರನ್ನ ನಾವು ಸರಿ ಮಾಡ್ಕೊಂಡಿದೀವಿ ಅನ್ನೋ ಭ್ರಮೆನಲ್ಲಿ ನಾವು ಇವತ್ತಿನ ದಿನ ಇದ್ದೇವೆ. ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ತುಂಗಾ ನದಿ ಅನ್ನೋದೇನು ಶಿವಮೊಗ್ಗದಲ್ಲಿ ಹುಟ್ಟಿ ಶಿವಮೊಗ್ಗಕ್ಕೆ ಮುಗಿದೋಗೋದಲ್ಲ. ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಶೃಂಗೇರಿಗಿಂತ ಮೊದಲು ತುಂಗಾ ನದಿ ಹುಟ್ಟತ್ತಲ್ಲ, ಅಲ್ಲಿಂದಲೇನೆ ಈ ಅಲ್ಯೂಮಿನಿಯಂ ಪೊಲ್ಯೂಷನ್ ಟ್ರೇಸ್ ಮಾಡ್ಕೊಂಡು ಬಂದಿದ್ದಾರೆ. ಉದ್ದಕ್ಕೂ ಕೂಡ ಆರಿಜಿನಲ್ಲೇ ಅಲ್ಯೂಮಿನಿಯಂ ಕಂಟೆಂಟ್ ಜಾಸ್ತಿ ಇದೆ, ಉದ್ದಕ್ಕೂ ಜಾಸ್ತಿ ಆಗ್ತಾ ಇದೆ. ಶಿವಮೊಗ್ಗಕ್ಕೆ ಬರೆದಾಗ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು. ಎರಡನೇದಾಗಿ ಫಸ್ಟು ತುಂಗಾ ನದಿ ಎಂಟರ್ ಆಗಿದೆ ದೊಡ್ಡ ಊರು ಅಂದ್ರೆ ಶೃಂಗೇರಿ. ಅದು ನಮ್ಮ ದೇಶದ ಬಹಳ ದೊಡ್ಡ ತೀರ್ಥಕ್ಷೇತ್ರ. ಅದು ಲಕ್ಷಾಂತರ ಜನ ಯಾತ್ರಾರ್ಥಿಗಳು ಅಲ್ಲಿಗೆ ಪ್ರತಿ ವರ್ಷ ಬರ್ತಾರೆ. ಅದರ ಇಡೀ ಶೃಂಗೇರಿನಲ್ಲಿ UGD ಇಲ್ಲ. ಅಂದ್ರೆ ಆ ಲಕ್ಷಾಂತರ ಯಾತ್ರಾರ್ಥಿಗಳ ಎಲ್ಲ ಮಲಮೂತ್ರಗಳು ಸೀದಾ ತುಂಗಾ ನದಿಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಬಂದು ಸೇರ್ಕೊಳುತ್ತೆ. ನಾವು ಸ್ವಾಮಿಗಳನ್ನ ಹೋಗಿ ಭೇಟಿ ಮಾಡಿದ್ವಿ. ನಾವು ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಶೃಂಗೇರಿ ಇಷ್ಟು ದೊಡ್ಡ ತೀರ್ಥಕ್ಷೇತ್ರ, ಇಷ್ಟು ಜನ ಬರ್ತಾರೆ. ತುಂಗಾ ನದಿ ದಡದಲ್ಲಿ ಇದೆ. ತುಂಗಾ ನದಿ ಇದ್ದಿದ್ರಿಂದಲೇ ಅದರ ದಡದಲ್ಲಿ ಶಂಕರಾಚಾರ್ಯರು ಮಠ ಸ್ಥಾಪನೆ ಮಾಡಕ್ಕೆ ಯೋಗ್ಯವಾದ ಜಾಗ ಅಂದ್ರು. ಅಂಥ ನದಿಯನ್ನ ನಾವು ಇವತ್ತು ಏನ್ ಮಾಡ್ತಾ ಇದೀವಿ, ಲಕ್ಷಾಂತರ ಜನರ ಮಲಮೂತ್ರ ನೇರವಾಗಿ ಅಲ್ಲಿ ಹೋಗಿ ನದಿಗೆ ಸೇರ್ಕೋತಾ ಇದೆ. ನಾವು ಈ ಅಭಿಯಾನ ಪ್ರಾರಂಭ ಮಾಡಿದ್ವಿ. ಶೃಂಗೇರಿಯಲ್ಲೂ ಕೂಡ ನಮ್ಮ ಸ್ನೇಹಿತರನ್ನು ಸೇರಿಸ್ಕೊಂಡು ಮಾಡ್ತೀವಿ. ನೀವು ಸ್ವಲ್ಪ ಇದಕ್ಕೆ ಸಹಾಯ ಮಾಡಬೇಕು, ನಿಮ್ಮ ಮುಂದಾಳತ್ವದಲ್ಲಿ ಇದು ನಡಿಬೇಕು ಅಂತ ಹೇಳಿದ್ವಿ. ಶೃಂಗೇರಿ ಇಲ್ಲ. ಶೃಂಗೇರಿ ಹೊಲಸೆಲ್ಲ ನೆಕ್ಸ್ಟು ತೀರ್ಥಹಳ್ಳಿಗೆ ಬರುತ್ತೆ. ಅವರು ಶೃಂಗೇರಿಯ ಹೊಲಸಿಗೆ ತೀರ್ಥಹಳ್ಳಿ ಹೊಲಸನ್ನ ಒಂದಷ್ಟು ಸೇರಿಸಿ ಅದನ್ನು ಕುಡಿದು ಅದಷ್ಟು ಸೇರಿ ಮುಂದಕ್ಕೆ ಬಿಡ್ತಾರೆ. ಅದು ಮುಂದಕ್ಕೆ ಇಲ್ಲಿಗೆ ಗಾಡ್ನೂರು ಅದನ್ನ ದಾಟ್ಕೊಂಡು ಈಗ ಶಿವಮೊಗ್ಗದ ನಾವು ಏನು ಕುಡಿತಾ ಇದೀವಿ. ಯಾಕಂದ್ರೆ ಹಾಗಾಗಿ ಈಗ ನಾವು ಈ 2024 ಈ ಎಲೆಕ್ಷನ್ ಗಲಾಟೆ ಕಳೆದ್ಮೇಲೆ ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತ ಮಾಡ್ತಾ ಇದ್ದೀವಿ. ಅದು ಶೃಂಗೇರಿಯಿಂದ ಪ್ರಾರಂಭವಾಗಿ ಹರಿಹರ ತನಕ ಒಂದು ಪಾದಯಾತ್ರೆ ನಾವು ಮಾಡಬೇಕು ಅಂತ. ಒಂದ್ ಕಡೆ ಭದ್ರಾ, ಇನ್ನೊಂದ್ ಕಡೆ ತುಂಗ. ಯಾಕೆಂದ್ರೆ ನದಿ ಉದ್ದಕ್ಕೂ ಕೂಡ ಎಲ್ಲೂ ಕೂಡ UGDಗಳು ಇಲ್ಲ. ಅದು ಬೇಸಿಕ್. ನಿಮಗೆ ಅಗಲವಾದ ರಸ್ತೆಗಳೇ ಬೇಕು ಅಂತೀರಿ, ಅದಕ್ಕಿಂತ ಹೆಚ್ಚು ಅಗತ್ಯವಾಗಿರೋದು ಈ ಶುದ್ಧವಾದಂಥ ನೀರು ಮತ್ತೆ UGDಗಳು. ಇದು ಎಲ್ಲೂ ಕೂಡ ಇಲ್ಲ, ಉದ್ದಕ್ಕೂ ಇಲ್ಲ, ಹರಿಹರ ತನಕ ಇಲ್ಲ. ಅಲ್ಲಿಂದ ಮುಂದಕ್ಕೆ ಏನಾಗಿದೆ ನೋಡ್ಬೇಕು. ಸೊ ಹಾಗಾಗಿ ಈ ಅವೇರ್ನೆಸ್ ಬಿಲ್ಡಿಂಗ್ಗೆ ಬಹಳ ನಿಧಾನವಾದ ಕೆಲಸ. ಅದರಲ್ಲೂ ಕೂಡ ಸರ್ಕಾರಗಳನ್ನ ತಳ್ಳೋದು ಅಂದ್ರೆ ಅದು ತಳ್ಳೋ ಗಾಡಿನೇ. ಅದು ಒಬ್ರು ತಳ್ಳಿದ್ರೆ ಸಾಕಾಗಲ್ಲ, 1 ವರ್ಷ 2 ವರ್ಷ ತಳ್ಳಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ 16 ವರ್ಷಗಳು ತಳ್ಳುತ್ತಾ ಇರಬೇಕು. ಇದಕ್ಕೆ ಬೇಕಾದಷ್ಟು ತಳ್ಳೋದಕ್ಕೆ ಬೇಕಾದಷ್ಟು ಜನಗಳು ಕೂಡ ಸಿಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ನೀವು ಹೋರಾಟನೇ ಮಾಡಬೇಕು ಅಂತ ಅನ್ನೋದಾದ್ರೆ ಇಡೀ ದಿವಸ ಹೋರಾಟನೇ ಮಾಡ್ತಾ ಕೂತ್ಕೊಂಡ್ರೆ ಅವ್ರು ಬದುಕು ಮಾಡೋದು ಯಾವಾಗ? ಈ ಒಂದು ಇಕ್ಕಟ್ಟಿನ ಸಮಸ್ಯೆಗೆ ನಾವಿಲ್ಲಿ ಸಿಕ್ಕಾಕೊಂಡಿದ್ದೀವಿ. ಕುಮಾರಸ್ವಾಮಿ ಅವರು, ಈಗ ನೀವು ಅಭಿಯಾನ ನಿರ್ಮಲ ತುಂಗಭದ್ರಾ ಅಭಿಯಾನ, ಪಾದಯಾತ್ರೆ ಇವುಗಳನ್ನೆಲ್ಲ ಹೇಳಿದ್ವಿ. ನಾವು ಈ ಅಭಿಯಾನದಲ್ಲಿ
ಶಿವಮೊಗ್ಗದ ನಾಗರಿಕರು ಜೊತೆಗೆ ಬೇರೆ ಸ್ಥಳದಲ್ಲಿರುವಂತ ನಾಗರಿಕರು ಸಹ ಅಟ್ಲೀಸ್ಟ್ ತನು ಮನ ಧನ ಬಿಡಿ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಆದ್ರೆ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ನಾವು ಅವರು ಕೈ ಜೋಡಿಸಿದ್ರೆ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗಬಹುದಾ? ಆಗ್ಬೋದು. ಯಾಕೆಂದ್ರೆ ಜನಜಾಗರಣೆಯೇ ಒಂದು ರೈಟ್ ಟ್ರಯಲ್ ಮೆಥಡ್. ಶಾರ್ಟ್ ಕಟ್ಗಳು ನಮ್ಮ ಹತ್ರ ಏನೂ ಇಲ್ಲ. ನಮ್ಗೆ ಶಾರ್ಟ್ ಕಟ್ಗಳು ಬೇಕಾಗೂ ಇಲ್ಲ. ಮತ್ತೆ ಲಾಂಗ್ ರನ್ ಅಲ್ಲಿ ಈ ಮೂವ್ಮೆಂಟ್ ಗಟ್ಟಿ ಆಗ್ಬೇಕು ಅಂದ್ರೆ ಜನಜಾಗರಣೆಯೇ ಅದೊಂದೇ ಮಾರ್ಗ. ಸೊ ಹಾಗಾಗಿ ಈ ಅಭಿಯಾನಗಳ ಮೂಲಕವಾಗಿ ಜನಜಾಗರಣೆ ಮಾಡ್ತಾ ಇದ್ವಿ. ಶಾಲಾ ಕಾಲೇಜುಗಳಿಗೆ ಹೋಗಿ ಬಹಳ ನಮ್ಮ ಯುವಕ ಯುವತಿಯರು ಅವರು ಮುಂದಿನ ಜನಾಂಗದವರು. ಸೊ ಹಾಗಾಗಿ ಅವ್ರಿಗೂ ಕೂಡ ವಿಚಾರಗಳನ್ನು ತಿಳಿಸಿ ಅವರನ್ನೂ ನಮ್ಮ ಜೊತೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಒಂದಷ್ಟು ಒಳ್ಳೇದಾಗಬಹುದು ಅಂತಕ್ಕಂಥ ಒಂದು ಭರವಸೆಯಿಂದ ಈ ಕೆಲಸ ನಡೀತಾ ಇದೆ. ಕುಮಾರಸ್ವಾಮಿ ಅವರು, ಈಗ ನೀವು ಶಿವಮೊಗ್ಗದ ರಾಜೇಂದ್ರ ನಗರದಲ್ಲಿದ್ದೀರಿ. ನೀವು ಪರಿಸರವಾದಿಗಳು. ನಿಮ್ಮ ಸುತ್ತಮುತ್ತ ಇರುವಂತ ಜನಗಳಿಗೆ ನಿಮಗೆ ತಿಳಿದಿರುವಂತಹದ್ದು ಏನು ನಾಲೆಡ್ಜ್ ಇದೆಯೋ ಅದನ್ನ ಅವರಿಗೆ ಹಂಚ್ತೀವಿ. ಇದೇ ರೀತಿ ಈಗ ಹೀಗಾದ್ರೆ ಹೇಗಿರ್ತದೆ? ಈಗ ಒಂದೊಂದು ಜಾಗ, ಒಂದೊಂದು ಲೇಔಟ್ ಅಥವಾ ಲೊಕ್ಯಾಲಿಟಿ, ಅಲ್ಲಿ ಇರತಕ್ಕಂತ ಅಂದ್ರೆ ಈಗ 100 ಜನ ಇದ್ರೆ 100ರಲ್ಲಿ ಒಬ್ಬರಾದ್ರೂ ಪರಿಸರದ ಬಗ್ಗೆ ತಿಳ್ಕೊಂಡವ್ರು ಇರ್ತಾರೆ. ಅವರು ತಮ್ಮ ಕೈಲಾದಷ್ಟು ಮಟ್ಟಿಗೆ ಅಲ್ಲಿನ ಜನಗಳಿಗೆ ಈ ಪರಿಸರದ ಬಗ್ಗೆ, ಪರಿಸರದ ಮಾಲಿನ್ಯದ ಬಗ್ಗೆ, ಆಗ್ಬೇಕಾಗಿರೋಂಥ ವಿಚಾರದ ಬಗ್ಗೆ ತಿಳಿ ಹೇಳಿದ್ರೆ ಈ ಅಭಿಯಾನಕ್ಕೆ ಏನಾದ್ರೂ ಅನುಕೂಲ ಆಗ್ಬೋದಾ? ಖಂಡಿತ ಆಗತ್ತೆ, ಖಂಡಿತ ಆಗತ್ತೆ. ಯಾಕೆಂದ್ರೆ ಇನ್ಫಾರ್ಮೇಶನು ವ್ಯಾಪಕವಾಗಿ ಹೋಗಬೇಕು. ನಾವು ಒಂದು 100 ಬೀಜ ಬಿತ್ತಿದ್ರೆ 4 ಬೀಜ ಚಿಗುರೊಡೆದ್ರು ಕೂಡ ಬಹಳ ದೊಡ್ಡ ಇದು ಅನುಕೂಲ ಆಗತ್ತೆ. ನಾವೇನ್ ಮಾಡಿದ್ವಿ, ಈ ಫೋಟೋ ಎಕ್ಸಿಬಿಷನ್, ಈ ತುಂಗಾ ನದಿ ಫೋಟೋ ಎಕ್ಸಿಬಿಷನ್ ಒಂದು 106 ಫೋಟೋಗಳು ತೆಗೆದಿದ್ದೀವಿ. ಪ್ರತಿಯೊಂದು ಬಡಾವಣೆಗೆ ಹೋಗಿ ಅಲ್ಲೊಂದು ಪಾರ್ಕು ಅಥವಾ ಎಲ್ಲಿ ಜನ ಹೆಚ್ಚಾಗಿ ಬರ್ತಾರೆ ಅಂತ ಕಡೆಗಳಲ್ಲಿ ಆ ಫೋಟೋಗಳನ್ನೆಲ್ಲ ಇಟ್ಟು ಅದೆಲ್ಲ ಜನಗಳಿಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು 15 ನಿಮಿಷ ಇದ್ರ ಬಗ್ಗೆ ಅವ್ರಿಗೆ ಹೇಳಿ ಈ ಕೆಲಸನೂ ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಮಾಧ್ಯಮಗಳು ಕೂಡ ಇದಕ್ಕೆ ಸಹಕಾರ ಮಾಡಬೇಕು. ಯಾಕಂದ್ರೆ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಅಂತಂದ್ರೆ ಮುಖ್ಯವಾಗಿ ಮಾಧ್ಯಮಗಳೇನೆ. ಹಾಗಾಗಿ ಎಲ್ಲರೂ ಇದರಲ್ಲಿ ಕೈ ಜೋಡಿಸಿದ್ರೆ ಕೊನೆ ಪಕ್ಷ ನಮ್ಮ ಮಕ್ಕಳು ಕುಡಿಯೋ ನೀರಾದರೂ ಸ್ವಲ್ಪ ಸ್ವಚ್ಛವಾಗಿರಲಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡೋದು. ಮಕ್ಕಳಿಗೆ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟು ಹೋಗೋದ್ರಿಂದ ಇವತ್ತಿನ ಗ್ಲೋಬಲ್ ವಾರ್ಮಿಂಗ್ನಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಅವ್ರಿಗೆ ಬೇಕಾಗೋದು ಶುದ್ಧವಾದ ನೀರು, ಶುದ್ಧವಾದ ಗಾಳಿ, ಶುದ್ಧವಾದಂಥ ಆಹಾರ. ಅದಕ್ಕೆ ವ್ಯವಸ್ಥೆ ಮಾಡಬೇಕೇ ಹೊರತು ನೀವು ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟರೂ ಕೂಡ ನೀರನ್ನ, ಇವತ್ತು ಭಾರತದಲ್ಲಿ ಏನಾಗಿದೆ ಅಂದರೆ ನೀರಿನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತಂದರೆ, ಇವತ್ತು ಇಂಡಿಯಾದಲ್ಲಿ ವಾಟರ್ ಮಾರ್ಕೆಟ್ ಬಹಳ ದೊಡ್ಡ $1 ಬಿಲಿಯನ್ ಮಾರ್ಕೆಟ್. ಇವತ್ತು ನಾವು ಈ ಜಾಗತೀಕರಣ 91ರಲ್ಲಿ ಬರೋದಕ್ಕಿಂತ ಮೊದಲು ನೀರನ್ನ ಕೊಂಡುಕೊಂಡು ಕುಡಿಯೋ ಆ ಕಲ್ಪನೆಯೇ ಇರಲಿಲ್ಲ. ಹೌದು, ಕೊಂಡ್ಕೊಂಡು ಕುಡಿಯೋದು ನೀರನ್ನ. ನಾವು ಎಕನಾಮಿಕ್ಸ್ ಅಲ್ಲಿ PUC ಪಾಠ ಮಾಡ್ಬೇಕಾದ್ರೆ ಫ್ರೀ ಗುಡ್ಸ್ ಅಂಡ್ ಎಕನಾಮಿಕ್ ಗುಡ್ಸ್ ಅಂತ ಒಂದು ಟಾಪಿಕ್ ಇರ್ತೀವಿ. ಫ್ರೀ ಗುಡ್ಸ್ ಅಂದ್ರೆ ಯಾವುದು ಪುಕ್ಕಟಿಯಾಗಿ ನಮಗೆ ಸಿಗುತ್ತೆ ಅದು ಫ್ರೀ ಗುಡ್ಸು. ಈಗ ನೀರು, ಗಾಳಿ ಇವೆಲ್ಲ ಫ್ರೀ ಗುಡ್ಸು ಅಂತ. ಈ ದುಡ್ಡು ಕೊಟ್ಟು ಕೊಂಡ್ಕೊಳ್ತಕ್ಕಂಥದ್ದೆಲ್ಲ ಎಕನಾಮಿಕ್ ಗುಡ್ಸ್ ಅಂತ. ನೀರಿಗೆ, ಫ್ರೀ ಗುಡ್ಗೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಗಳಲ್ಲಿ ನೀರು ಅಂತ. ಎಷ್ಟು ಬೇಗ 106 ವರ್ಷ ಏನಾಗಿಲ್ಲ, ಈಗಾಗಲೇ ನೀರು ಖಂಡಿತ ಅದು ಫ್ರೀ ಗುಡ್ ಆಗಿದೆ. ಇಟ್ಸ್ ಎಕನಾಮಿಕ್ ಗುಡ್. ಇಟ್ ಈಸ್ ಬಿಕಮಿಂಗ್ ಕಾಸ್ಟ್ಲಿಯರ್ ಆ್ಯಂಡ್ ಕಾಸ್ಟ್ಲಿಯರ್. ಬ್ರ್ಯಾಂಡ್ಗೆ ತಕ್ಕ ಹಾಗೆ ಅದು ಆಗ್ತಾ ಇದೆ. ಹೀಗಾಗಿ ಯಾವುದೋ ಫ್ರೀಯಾಗಿ ಸಿಗ್ತಿತ್ತೋ ಅದನ್ನೂ ನಾವು ಮಾರ್ಕೆಟ್ ಮಾಡಿ ಅದರಲ್ಲೂ ಲಾಭ ಮಾಡ್ಕೊಳ್ಳೋದು ಅಂತಾಗಿ ದೊಡ್ಡ ಮಾರ್ಕೆಟ್ ಡೆವಲಪ್ ಮಾಡಿದರೆ ಇಂಡಿಯಾ ಅಭಿವೃದ್ಧಿ ದೇಶ. ಇಂಡಿಯಾದ ವಾಟರ್ ಮಾರ್ಕೆಟು ಎಷ್ಟು $1 ಬಿಲಿಯನ್, ಎಲ್ಲ ವಿದೇಶಿ ಕಂಪನಿಗಳು ಭಾರತಕ್ಕೆ ಬಂದು ಇದು ಮಾಡ್ತಾ ಇದ್ದಾರೆ. ಇದು ನಾವು ಜಂಬ ಕುಚ್ಕೊಳ್ಳೋ ವಿಷಯವಾಯಿತು ಅಥವಾ ನಮ್ಮ ಅವನತಿಯ ಸಂಕೇತವಾಯಿತು ಅಂತ ನಾವು ಆಲೋಚನೆ ಮಾಡ್ತೀವಿ. ಕುಮಾರಸ್ವಾಮಿ ಅವರು, ಈಗ ಹೇಳಿದ್ರಿ ನೀವು ಫ್ರೀ ಗುಡ್ಸ್ ಅಂತ, ಅದರೊಳಗೆ ನೀರನ್ನ ಮೊದಲು ಉದಾಹರಣೆ ಕೊಡ್ತಾ ಇದ್ವಿ ಅಂತ. ಮುಂದೊಂದು ದಿನ ಬರ್ಬೋದಾ ಅವತ್ತಿನ ದಿನದಲ್ಲಿ ನಾವು ಪೊಲ್ಯೂಟೆಡ್ ಏರ್ನ ಸಹ ನಾವು ದುಡ್ಡು ಕೊಟ್ಟು ತಗೊಂಡು ಉಸಿರಾಡುವಂತ ಪರಿಸ್ಥಿತಿ ಬರ್ಬೋದಾ ಇದೇ ರೀತಿ ಮುಂದುವರೆದ್ರೆ? ಈಗಾಗಲೇ ಬಂದ್ಬಿಟ್ಟಿದೆ. ಡೆಲ್ಲಿನಲ್ಲಿ ಈ ಏರ್ ಪೊಲ್ಯೂಷನ್ ಯಾವ ಮಟ್ಟಕ್ಕೆ ಆಗಿತ್ತು ಅಂತ ಈಗೊಂದು 2-3 ವರ್ಷದ ಕೆಳಗೆ ನಾನು ಕೆಲವು ಕಡೆ ಮಾತು ಕೂಡ ಆಡಿದೆ. ಈಗ ಅನೇಕ ಆಸ್ಟ್ರೇಲಿಯನ್ ಕಂಪನಿಗಳು, ಕೆಲವು ಯುರೋಪಿಯನ್ ಕಂಪನಿಗಳು ಅವೆಲ್ಲರೂ ಕೂಡ ಅಲ್ಲಿ ಶುದ್ಧವಾದ ಗಾಳಿಯನ್ನ ಇದರಲ್ಲಿ ತುಂಬಿ ನಾವು ಇದನ್ನ ಇಲ್ಲಿ ತಂದಿದ್ದೀವಿ, ಅದನ್ನ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅದನ್ನ ನೀವು ಮೂಗು ಹಾಕೊಂಡು ಉಸಿರಾಡಿದ್ರೆ
ಎಷ್ಟೊತ್ತುಂಟು ಉಸಿರಾಡೋದು ನಿರಂತರ ಉಸಿರಾಡಬೇಕು ಅಂದ್ರೆ ದುಡ್ಡು ಕೊಟ್ಟು ಬದುಕೋದೇ ಕಾಸ್ಟ್ಲಿ ಆಗ್ಬಿಡುತ್ತೆ ಇವಾಗ. ಅದು ಕೂಡ ಪ್ರಾರಂಭ ಆಗ್ಬಿಟ್ಟಿದೆ ಈಗಾಗ್ಲೇನೆ. ಗಾಳಿಯನ್ನ ಮಾರಾಟ ಮಾಡ್ತಕ್ಕಂಥ ಇದು ಕೂಡ ಡೆಲ್ಲಿನಲ್ಲಿ ಇವತ್ತು ಪ್ರಾರಂಭವಾಗಿದೆ. ನೀವು ಹೇಳಿದಾಗೆ ನಾವು ಇದೇ ರೀತಿ ತಪ್ಪು ಅಭಿವೃದ್ಧಿ ಮಾರ್ಗದಲ್ಲಿ ಹೋಯ್ತು ಅಂದ್ರೆ ಗಾಳಿ ಕೊಂಡ್ಕೊಂಡು ಉಸಿರಾಡ್ತಕ್ಕಂಥ ದಿನ ಬರೋದು ಬಹಳ ದೂರ ಏನಿಲ್ಲ ಅಂತ ಅನ್ಸುತ್ತೆ. ಮುಂದಿನ ದಿನದಲ್ಲಿ ನಾವು ಅದನ್ನು ಶಿವಮೊಗ್ಗದಲ್ಲಿ ಕಾಣಬಹುದು ಅಂತ ದುರಾದೃಷ್ಟ ನಮಗೆ ಇದೆ. ಕುಮಾರಸ್ವಾಮಿ ಅವರೇ, ಮುಂದಿನ ಸಂಚಿಕೆಗಳಲ್ಲಿ ನಾವು ನೀವು ವೆಟ್ ವೆಲ್ ಅಂತೆಲ್ಲ ಹೇಳಿದ್ರೆ, ಹೌದಾ, ಈಗ ಶಿವಮೊಗ್ಗದ ಜನಗಳಿಗೆ ಅದರದ್ದು ಕಾನ್ಸೆಪ್ಟ್ ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೇನೆ. ತುಂಬಾ ಜನಕ್ಕೆ UGD ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ, ವೆಟ್ ವೆಲ್, STP ಇದೆಲ್ಲ ಏನೂ ಅವ್ರ ಕಲ್ಪನೆಯೇ ಇಲ್ಲ. ಮುಂದಿನ ದಿನಗಳಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅವುಗಳದ್ದು ವಿಡಿಯೋವನ್ನ ತಕೊಂಡು ಬಂದು ಅದನ್ನ ಶಿವಮೊಗ್ಗದ ಜನರಿಗೆ ನಾವು ವಿವರಣೆ ಕೊಡ್ಬೋದಾ, ಇದು ಹೀಗೆ ಕೆಲಸ ಮಾಡುತ್ತೆ ಖಂಡಿತ. ಅಂದ್ರೆ ಅವರಿಗೆ ನಮ್ಮ ಪರಿಸರದಲ್ಲಿ ಹಿಂಗಿದೆ, ಹೀಗಾಗಿದೆ, ಇನ್ನು ಇದು ಸರಿ ಹೋಗ್ಬೇಕು ಅಂತ ಅವ್ರು ಅಟ್ಲೀಸ್ಟ್ ನೋಡಿನಾದ್ರೂ ನಮ್ಮ ಈ ಅಭಿಯಾನದ ಜೊತೆಗೆ ಅವರು ಕೈ ಜೋಡಿಸಬಹುದು ಅಂತ ಅನ್ಕೊಳ್ತಾ ಮಾಡ್ಬೇಕು. ಎಲ್ಲಾ ತರದ ಇದನ್ನು ಟ್ರಿಕ್ಗಳನ್ನು ನಾವು ಮಾಡ್ಬೇಕು. ಕುಮಾರಸ್ವಾಮಿ ಅವರೇ, ನಿಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ಮುಂದಿನ ಸಂಚಿಕೆಗಳಲ್ಲೂ ಸಹ ಇದೇ ವಿಚಾರವಾಗಿ ಮಾತುಕತೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಚಾರಗಳನ್ನ ಶ್ರೀಯುತ BM ಕುಮಾರಸ್ವಾಮಿ ಅವರಿಂದ ತಿಳ್ಕೊಳ್ಳೋಣ. ಅವರಿಗೆ ಅವರ ಸಮಯಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.